ನಿಮ್ಗೆ ಫಿಟ್ ಆಗ್ಬೇಕು ಆದ್ರೆ ಜಿಮ್ಮಿಗೆ ಹೋಗಕ್ ಭಯನಾ? ಅಲ್ಲಿರೋ ಎಕ್ವಿಪ್ಮೆಂಟ್ಸ್ ನ ಹೇಗೆ ಯೂಸ್ ಮಾಡ್ಬೇಕು ಅಂತ ಯೋಚಿಸ್ತಿದ್ದೀರಾ? ಹಾಗಾದ್ರೆ ಈ ವಿಡಿಯೋ ನಿಮ್ಗಾಗಿ. ಹಾಯ್ ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ದಿವ್ಯಾ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸೂಪರ್ ವೆಲ್ಕಮ್. ಸೊ ನಾನು ಈ ವಿಡಿಯೋನಲ್ಲಿ ಬಿಗಿನರ್ಸ್ ಜಿಮ್ ಸೇರಿದ್ರೆ ಏನ್ ಮಾಡ್ಬೇಕು, ಜಿಮ್ ಎಕ್ವಿಪ್ಮೆಂಟ್ಸ್ ನ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬೇಸಿಕ್ ಮೆಷಿನ್ಸ್ ಲೈಕ್ ಟ್ರೆಡ್ಮಿಲ್, ಕ್ರಾಸ್ಫಿಟ್, ಸೈಕ್ಲಿಂಗ್ ಮೆಷಿನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೂವಿಂಗ್ ಆನ್ ಟು ದ ವಿಡಿಯೋ. ನಿಮ್ಮ ವರ್ಕೌಟ್ ರೂಟೀನ್ ಅಲ್ಲಿ ಯಾವಾಗಲೂ 3 ಥಿಂಗ್ಸ್ ಇನ್ಕ್ಲೂಡ್ ಆಗಿರಬೇಕು: ವಾರ್ಮ್ ಅಪ್, ಎಕ್ಸರ್ಸೈಸ್ ವೇರಿಯೇಷನ್ ಅಂಡ್ ಕೂಲ್ ಡೌನ್. ನೀವು ವಾರ್ಮ್ ಅಪ್ಗೆ ಥ್ರೆಡ್ಮಿಲ್, ಕ್ರಾಸ್ಫಿಟ್ ಅಥವಾ ಸೈಕ್ಲಿಂಗ್ ಮೆಷಿನ್ ನ ಯೂಸ್ ಮಾಡಬಹುದು. ನಿಮ್ಮ ಜಿಮ್ ಅಲ್ಲಿ ಯಾವ ಮೆಷಿನ್ ಅವೈಲೇಬಲ್ ಇದೆ ಅದನ್ನ ಯೂಸ್ ಮಾಡಿಕೊಂಡು ವಾರ್ಮ್ ಅಪ್ ಮಾಡಬಹುದು. ವಾರ್ಮ್ ಅಪ್ ಎಷ್ಟೊತ್ತು ಮಾಡ್ಬೋದು ಅಂತ ಯೋಚಿಸ್ತಿದ್ದೀರಾ? ವಾರ್ಮ್ ಅಪ್ಗೆ 10 to 15 ಮಿನಿಟ್ಸ್ ಸಫಿಷಿಯಂಟ್ ಆಗಿರುತ್ತೆ. ನೀವು 10 ಮಿನಿಟ್ಸ್ ಟ್ರೆಡ್ಮಿಲ್ ಯೂಸ್ ಮಾಡಿ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡ್ಕೋಬಹುದು, ಆರ್ 5 ಮಿನಿಟ್ಸ್ ಟ್ರೆಡ್ಮಿಲ್, 5 ಮಿನಿಟ್ಸ್ ಕ್ರಾಸ್ಫಿಟ್ ಅಂಡ್ 5 ಮಿನಿಟ್ಸ್ ಸೈಕ್ಲಿಂಗ್ ಮಾಡಿ ಕೂಡ ವಾರ್ಮ್ ಅಪ್ ಮಾಡ್ಕೋಬಹುದು. ಈ ಮೆಷಿನ್ಸ್ ನ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ ಬನ್ನಿ. ಪ್ರತಿ ಜಿಮ್ ಅಲ್ಲಿ ಎಲ್ಲ ಮೆಷಿನ್ಸ್ ಬೇರೆ ಬೇರೆ ಕಂಪ್ನಿದಾಗಿರೋದ್ರಿಂದ ಸ್ಲೈಟ್ ಡಿಫ್ರೆನ್ಸ್ ಇರ್ಬೋದು, ಬಟ್ ಅದ್ರ ಫಂಕ್ಷನಾಲಿಟಿ ಎಲ್ಲ ಸೇಮ್ ಇರುತ್ತೆ. ಥ್ರೆಡ್ಮಿಲ್ ಇದು ಒಂಥರ ಮೋಸ್ಟ್ ಈಸಿ ಅಂಡ್ ಮೋಸ್ಟ್ ಬೆನಿಫಿಷಿಯಲ್ ಎಕ್ವಿಪ್ಮೆಂಟ್. ವಾರ್ಮ್ ಅಪ್ಗೆ ಒಂಥರ ಬೆಸ್ಟ್ ಎಕ್ವಿಪ್ಮೆಂಟ್ ಅಂತಾನೆ ಹೇಳ್ಬೋದು. ಇಲ್ಲಿ ಒಂದು ಸ್ಟಾರ್ಟ್ ಬಟನ್ ಇರುತ್ತೆ. ಇದನ್ನ ಪ್ರೆಸ್ ಮಾಡಿದ ತಕ್ಷಣ ಲೋಯೆಸ್ಟ್ ಸ್ಪೀಡ್ ಅಲ್ಲಿ ಥ್ರೆಡ್ಮಿಲ್ ಸ್ಟಾರ್ಟ್ ಆಗುತ್ತೆ. ಸ್ಪೀಡ್ ಬಟನ್ ಇಂದ ನಿಮ್ಮ ಪೇಸ್ ಇನ್ಕ್ರೀಸ್ ಮಾಡ್ಕೋಬಹುದು. ಇಲ್ಲಿ ಸ್ಪೀಡ್ ಮೈಲ್ಸ್ ಪರ್ ಅವರ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸ್ಕ್ರೀನ್ ಮೇಲೆ ಕಾಣಿಸೋ ಹಾಗೆ ನಿಮ್ಮ ರಿಕ್ವೈರ್ಮೆಂಟ್ಗೆ ತಕ್ಕ ಹಾಗೆ ಸ್ಪೀಡ್ ಇನ್ಕ್ರೀಸ್ ಮಾಡ್ಕೋಬಹುದು. ಇಲ್ಲಿ ಇನ್ಕ್ಲೈನ್ ಅಂತ ಒಂದು ಆಪ್ಷನ್ ಇರುತ್ತೆ. ಆಸ್ ಯು ಸಿ ದೇರ್ ಇಸ್ ಅನ್ ಇನ್ಕ್ಲೈನ್ ಬಟನ್. ಇದನ್ನ ಪ್ರೆಸ್ ಮಾಡೋದ್ರಿಂದ ನಿಮಗೆ ಅಪ್ರಿಲ್ ಹೋದ್ರೆ ಎಷ್ಟು ರೆಸಿಸ್ಟೆನ್ಸ್ ಸಿಗುತ್ತೋ ಅಷ್ಟೇ ರೆಸಿಸ್ಟೆನ್ಸ್ ಥ್ರೆಡ್ಮಿಲ್ ಇಂದಾನೂ ಸಿಗುತ್ತೆ. ಇನ್ಕ್ಲೈನ್ ಆಪ್ಷನ್ ಇಂದ ನಿಮ್ಮ ವರ್ಕೌಟ್ಸ್ ನ ಇನ್ನೂ ಚಾಲೆಂಜಿಂಗ್ ಆಗಿ ಮಾಡ್ಕೋಬಹುದು. ಇನ್ಕ್ಲೈನ್ ಇಟ್ಟು ನಡೆಯೋದ್ರಿಂದ ನಿಮ್ಮ ಲೆಗ್ಸ್ ಅಂದ್ರೆ ಗ್ಲೂಟ್ಸ್, ಕ್ವಾಡ್ಸ್, ಹ್ಯಾಮ್ಸ್ಟ್ರಿಂಗ್ಸ್, ಕಾಫ್ ಮಸಲ್ಸ್ ಗೆ ಇಂಪ್ಯಾಕ್ಟ್ ಆಗುತ್ತೆ. ಅಂದ್ರೆ ಈ ಮಸಲ್ಸ್ ಟೋನ್ ಆಗುತ್ತೆ. ಈಗ ಒಂದು ಕ್ವಿಕ್ ಟಿಪ್: ಯಾವಾಗಲೂ ಸ್ಟಾರ್ಟ್ ಸ್ಲೋ. 20 ಮಿನಿಟ್ಸ್ ಗಿಂತ ಜಾಸ್ತಿ ಥ್ರೆಡ್ಮಿಲ್ ಮಾಡಬಾರ್ದು ಅಂತಾರೆ. ಅತಿ ಆದ್ರೆ ಅಮೃತನೂ ವಿಷ ಆಗುತ್ತೆ. ಈ ಮೆಷಿನ್ ನ ಕ್ರಾಸ್ ಟ್ರೈನರ್ಸ್ ಅಥವಾ ಕ್ರಾಸ್ಫಿಟ್ ಮೆಷಿನ್ ಅಂತಾರೆ. ಇದರಿಂದ ನೀವು ಎಕ್ಸ್ಟ್ರೀಮ್ ಕ್ಯಾಲರೀಸ್ ಬರ್ನ್ ಮಾಡಬಹುದು. ಇದು ನಿಮ್ಮ ಸ್ಟಾಮಿನಾ ಇಂಪ್ರೂವ್ ಮಾಡಕ್ ಹೆಲ್ಪ್ ಮಾಡುತ್ತೆ. ಹಾಗೆ ಇದು ನಿಮ್ಮ ಫುಲ್ ಬಾಡಿ ಮಸಲ್ ಗ್ರೂಪ್ ನ ಟಾರ್ಗೆಟ್ ಮಾಡುತ್ತೆ. ಇದನ್ನ ಹೇಗೆ ಯೂಸ್ ಮಾಡೋಣ ಅಂತ ನೋಡೋಣ ಬನ್ನಿ. ಇದ್ರ ಮೇಲೆ ಕೇರ್ಫುಲ್ ಆಗಿ ಮೌಂಟ್ ಆಗೋಣ. ಡು ನಾಟ್ ಯೂಸ್ ದ ಸೈಡ್ ಹ್ಯಾಂಡ್ ರೆಸ್ಟ್, ಯಾಕಂದ್ರೆ ಇದು ಮೂವ್ ಆಗುತ್ತೆ. ಸೊ ಇಂಜುರಿ ಚಾನ್ಸಸ್ ಜಾಸ್ತಿ ಇರುತ್ತೆ. ಯೂಸ್ ದ ಸೆಂಟರ್ ಹ್ಯಾಂಡಲ್ ಫಾರ್ ಎನಿ ಕೈಂಡ್ ಆಫ್ ರೆಸಿಸ್ಟೆನ್ಸ್. ಓಕೆ, ಸೊ ಹೀಗೆ ನೆಕ್ ಮೂವ್ಮೆಂಟ್ ಮಾಡೋದ್ರಿಂದ ಆರ್ಮ್ ಪೆಡಲ್ಸ್ ಕೂಡ ಮೂವ್ ಆಗುತ್ತೆ. ಸೊ ಬೋತ್ ಆರ್ಮ್ ಮೂವ್ಮೆಂಟ್ಸ್ ಮಾಡ್ಬೋದು ಆ್ಯಂಡ್ ಲೆಗ್ ಮೂವ್ಮೆಂಟ್ ಮಾಡ್ಬೋದು. ಆರ್ ಯು ಕ್ಯಾನ್ ಜಸ್ಟ್ ಸ್ಟ್ಯಾಂಡ್ ಲೈಕ್ ದಿಸ್ ಆ್ಯಂಡ್ ಓನ್ಲಿ ಟ್ರೈನ್ ಯುವರ್ ಲೆಗ್ಸ್. ಇದು ಫುಲ್ ಬಾಡಿ ಮಸಲ್ ಗ್ರೂಪ್ನ ಇಂಪ್ಯಾಕ್ಟ್ ಮಾಡುತ್ತೆ. ಇಲ್ಲಿ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಿಮ್ಮ ಟೈಮ್ ಮತ್ತು ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಆಗುತ್ತೆ. ಹಾಗೆ ಇಲ್ಲೊಂದು ಲೆವೆಲ್ ಬಟನ್ ಇದೆ. ಸೊ ಇದನ್ನು ಇನ್ಕ್ರೀಸ್ ಮಾಡೋದ್ರಿಂದ ಬಿಸಿ ಇಲ್ಲಿ ಲೆವೆಲ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಕ್ರಾಸ್ಫಿಟ್ ನಿಮಗೆ ರೆಸಿಸ್ಟೆನ್ಸ್ ಕೊಡುತ್ತೆ. ಒಂದು ಅಪ್ ಹಿಲ್ಲಲ್ಲಿ ಕ್ರಾಸ್ಫಿಟ್ ಮಾಡಿದ್ರೆ ಹೇಗಿರುತ್ತೆ ಅಷ್ಟು ರೆಸಿಸ್ಟೆನ್ಸ್ ಇದರಿಂದ ಸಿಗುತ್ತೆ. ಇಲ್ಲಿ ಯಾವುದೇ ಸ್ಪೀಡ್ ಬಟನ್ ಇರಲ್ಲ. ನಿಮ್ಮ ಫೇಸ್, ನಿಮ್ಮ ಸ್ಟಾಮಿನಾ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಒಂದು ಕ್ವಿಕ್ ಪಾಸ್ಚರ್ ಚೆಕ್. ಬ್ಯಾಕ್ ಎಂಗೇಜ್ಡ್, ಕೋ ಟೈಟ್, ಚೆಸ್ಟ್ ಓಪನ್, heels rooted to the pedal. Let's move on to cycling machine. ಇದು ಒಂಥರ ಫಿಕ್ಸ್ಡ್ ಸೈಕಲ್. ಸೊ ಇದು ಲೋವರ್ ಬಾಡಿ ಮಸಲ್ ಗ್ರೂಪ್ ನ ಇಂಪ್ಯಾಕ್ಟ್ ಮಾಡುತ್ತೆ. ದಿಸ್ ಆಫರ್ಸ್ ಲೋ ಇಂಪ್ಯಾಕ್ಟ್ ಕಾರ್ಡಿಯೋ. ಅಂದ್ರೆ ತುಂಬಾ ಹೆವಿ ಹಾರ್ಟ್ ರೇಟ್ ಅಥವಾ ಹೆವಿ ಹೈ ಇಂಟೆನ್ಸಿಟಿ ಕಾರ್ಡಿಯೋ ಬೇಡ ಅನ್ನೋದು ಇದನ್ನ ಆಫ್ ಮಾಡ್ಬೋದು. ಇದು ಕಂಪ್ಲೀಟ್ ಲೆಗ್ ಮಸಲ್ ಗ್ರೂಪ್ಸ್ ನ ಟಾರ್ಗೆಟ್ ಮಾಡುತ್ತೆ. ಫಸ್ಟ್ ಸೀಟ್ ನ ನಿಮ್ಮ ಹಿಪ್ ಲೆವೆಲ್ಗೆ ಅಡ್ಜಸ್ಟ್ ಮಾಡ್ಕೋಬೇಕು. ಇಲ್ಲೊಂದು ನಾಬ್ ಇರುತ್ತೆ. ಸೊ ಇದನ್ನ ಹೇಗೆ ಅಡ್ಜಸ್ಟ್ ಮಾಡ್ಕೊಂಡು now it is adjust. ಸೈಕ್ಲಿಂಗ್ ಮೆಷಿನ್ ಅಲ್ಲಿ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಮಾಡೋಕ್ಕೆ ಈ ಹ್ಯಾಂಡಲ್ ನ ಯೂಸ್ ಮಾಡ್ಬೋದು. ಇದನ್ನ ಹೀಗೆ ಟೈಟನ್ ಮಾಡೋದ್ರಿಂದ
ಮೆಷಿನ್ ಇನ್ನೂ ಹೈ ರೆಸಿಸ್ಟೆನ್ಸ್ ಆಫರ್ ಮಾಡುತ್ತೆ. ಅಂದ್ರೆ ಒಂದು ಅಪ್ಹಿಲ್ ರೋಡ್ ಅಲ್ಲಿ ಸೈಕ್ಲಿಂಗ್ ಮಾಡಿದ್ರೆ ಎಷ್ಟು ಪವರ್ ಬೇಕಾಗುತ್ತೋ ಅಷ್ಟು ಪವರ್ ಯೂಸ್ ಮಾಡಬೇಕಾಗುತ್ತೆ. ಈಗ ಒಂದು ಕ್ವಿಕ್ ಟಿಪ್. ಸೈಕ್ಲಿಂಗ್ ಮೆಷಿನ್ ಲೋವರ್ ಬಾಡಿ ಮಸಲ್ ಗ್ರೂಪ್ ನ ಟಾರ್ಗೆಟ್ ಮಾಡೋದ್ರಿಂದ ಲೆಗ್ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡೋ ಮುಂಚೆ ಇದೊಂಥರ ಬೆಸ್ಟ್ ಮೆಷಿನ್ ಫಾರ್ ವಾರ್ಮ್ ಅಪ್. Let's do a quick posture check. Back straight, chest open, legs extended. ಸೊ ನೋಡಿದ್ರಲ್ಲ ವೀಕ್ಷಕರೇ, ಜಿಮ್ ಎಕ್ವಿಪ್ಮೆಂಟ್ಸ್ ನ ಹೇಗೆ ಯೂಸ್ ಮಾಡೋದು ಅಂತ ನಿಮ್ಗೊಂದು ಐಡಿಯಾ ಬಂದಿದೆ ಅಂತ ಅನ್ಕೋತೀನಿ. ಹೀಗೆ ಮತ್ತಷ್ಟು ಇನ್ಫಾರ್ಮೇಶನ್ ಒಂದಿಗೆ ನಿಮ್ಮ ಮುಂದೆ ಇರ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಬೇರೆ ಮೆಷಿನ್ಸ್ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ಎಮೋಜಿನ ಕಮೆಂಟ್ ಮಾಡಿ. ಸೈನಿಂಗ್ ಆಫ್.